ಶಾಸಕ ನಾರಾ ಭರತ್ ರೆಡ್ಡಿಗೆ ಈಗ ಭಾರೀ ಸಂಕಷ್ಟ ಎದುರಾಗಿದೆ. ಭರತ್ ರೆಡ್ಡಿ ಆಪ್ತನ ಗನ್ಮ್ಯಾನ್ ನಿಂದಲೇ ಫೈರಿಂಗ್ ಆಗಿದೆ. ಆಪ್ತನ ಗನ್ಮ್ಯಾನ್ ಬುಲೆಟ್ಗೆ ರಾಜಶೇಖರ್ ಬಲಿಯಾಗಿದ್ದಾರೆ. ಈಗ ಕೈ ಶಾಸಕ ನಾರಾ ಭರತ್ ರೆಡ್ಡಿಗೆ ಭಾರೀ ಸಂಕಷ್ಟ ಎದುರಾಗಿದೆ. ಯಾಕಂದ್ರೆ ಆ ಬುಲೆಟ್ ನಿಂದ ರಾಜಶೇಖರ್ ಎಂಬಾತ ಹತ್ಯೆಯಾಗಿರ್ತಾನೆ. ಬಟ್ ಆ ಬುಲೆಟ್ ಯಾವ ಗನ್ನಿಂದ ಬಂದಿರುವಂತದ್ದು, ಯಾವ ಕಡೆಯಿಂದ ಬಂದಿರುವಂತದ್ದು ಅನ್ನುವಂಥದ್ದು ತನಿಖೆ ನಡೀತಾ ಇತ್ತು. ಜೊತೆಗೆ FSLಗೂ ಕೂಡ ಕಳಿಸಲಾಗಿತ್ತು. ಸತೀಶ್ ರೆಡ್ಡಿ ಗನ್ಮ್ಯಾನ್ ನಿಂದಲೇ ಈಗ ಫೈರಿಂಗ್ ಆಗಿದೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. FSL ವರದಿಯಿಂದ ಮಾಹಿತಿ ದೃಢಪಟ್ಟಿದೆ. ಬುಲೆಟ್ ಹಾರಿಸಿದ ಇಬ್ಬರು ಗನ್ಮ್ಯಾನ್ಗಳನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ಶಾಸಕ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ಗನ್ಮ್ಯಾನ್ ನಿಂದಲೇ ಈಗ ಫೈರಿಂಗ್ ಆಗಿರೋದು. ಇಬ್ಬರು ಗನ್ಮ್ಯಾನ್ಗಳ ಬಂಧನ ದೃಢಪಟ್ಟಿದೆ. ಯಾಕಂದ್ರೆ ಈಗಾಗಲೇ ಗನ್ಮ್ಯಾನ್ಗಳನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡಲಾಗ್ತಾ ಇತ್ತು. ಜೊತೆಗೆ ಈಗ ಈ ಕಡೆಯಿಂದ ಬಂದಿರುವಂತದ್ದ ಅಂದ್ರೆ ಕಾಂಗ್ರೆಸ್ ಕಡೆಯಿಂದ ಬಂದಿರುವಂತದ್ದ ಅಥವಾ ಬಿಜೆಪಿಯ ಗಲಾಟೆಯಲ್ಲಿ ಮತ್ತೊಂದು ಗುಂಪಿನಿಂದ ಆ ಒಂದು ಬುಲೆಟ್ ಬಂದಿತ್ತ ಅನ್ನುವಂಥದ್ದು ಸಾಕಷ್ಟು ಚರ್ಚೆಗೂ ಕೂಡ ಕಾರಣವಾಗಿತ್ತು. ಬಿಜೆಪಿಯವರು ಕಾಂಗ್ರೆಸ್ಸೇ ಇದೆ ಎಲ್ಲದಕ್ಕೂ ಕಾರಣ, ಸೊ ನಾರಾ ಭರತ್ ರೆಡ್ಡಿಯನ್ನ ನೀವು ಬಂಧಿಸಬೇಕು ಅಂತ ಹೇಳಿ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗಿತ್ತು. ಈಗ FSL ವರದಿ ದೃಢಪಡಿಸಿದೆ, ಅದು ಸತೀಶ್ ರೆಡ್ಡಿ ನಾರಾ ಭರತ್ ಅವರ ಆಪ್ತನ ಗನ್ಮ್ಯಾನ್ ನಿಂದಲೇ ಈಗ ಆ ಫೈರಿಂಗ್ ಆಗಿರುವಂಥದ್ದು. ಆ ಫೈರಿಂಗ್ ಆಗಿರುವಂತಹ ಕಾರಣಕ್ಕೆ ರಾಜಶೇಖರ್ ಮೃತಪಟ್ಟಿರೋದು ಖಚಿತ ಆಗಿದೆ. ಗನ್ಮ್ಯಾನ್ಗಳ ಜೊತೆಗೆ ಬ್ಯಾನರ್ ಗಲಾಟೆಗೆ ಕಾರಣರಾದ ಎರಡೂ ಕಡೆಯ ತಲಾ 20 ಜನರನ್ನ ಬಂಧಿಸಲಾಗಿದೆ. ಬ್ರೂಸ್ಪೇಟೆ ಪೊಲೀಸರಿಂದ 10 ಜನರನ್ನ ಬ್ರಿಮ್ಸ್ ಆಸ್ಪತ್ರೆಗೆ ಕರೆತಂದು ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಲಾಗ್ತಾ ಇದೆ. ಗನ್ಮ್ಯಾನ್ ಗುರುಚರಣ್ ಗುಂಡು ಹಾರಿಸಿರೋದು ಕನ್ಫರ್ಮ್ ಆಗಿದೆ. ಬಳ್ಳಾರಿಯಲ್ಲಿ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಭರತ್ ರೆಡ್ಡಿ ಖಾಸಗಿ ಗನ್ಮ್ಯಾನ್ಗಳನ್ನ ಇಟ್ಕೊಂಡಿದ್ದಾರೆ, ಅವರ ಕಡೆಯಿಂದಲೇ ಈಗ ಫೈರಿಂಗ್ ಆಗಿರೋದು ಅನ್ನುವಂತಹ ಮಾಹಿತಿಯನ್ನ ಬಳ್ಳಾರಿಯಲ್ಲಿ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಸ್ಪಷ್ಟಪಡಿಸಿದ್ದಾರೆ. ಯಾಕಂದ್ರೆ ನನ್ನ ಮೇಲೂ ಕೂಡ ಹತ್ಯೆಗೆ ಪ್ರಯತ್ನಗಳು ನಡೆದಿದೆ, ನನ್ನ ನಿವಾಸದ ಮೇಲೂ ಕೂಡ ಗುಂಡಿನ ಸುರಿಮಳೆಯನ್ನ ಸುರಿಸಿದ್ದಾರೆ. ಹಾಗಾಗಿ ಈಗ ಭರತ್ ರೆಡ್ಡಿ ಖಾಸಗಿ ಗನ್ಮ್ಯಾನ್ಗಳನ್ನ ಇಟ್ಕೊಂಡಿದ್ದಾರೆ, ಆ ಗನ್ಮ್ಯಾನ್ಗಳಿಂದಲೇ ಈಗ ಫೈರಿಂಗ್ ಆಗಿರೋದು ಅನ್ನುವಂಥದ್ದನ್ನ ಗಾಲಿ ಜನಾರ್ದನ್ ರೆಡ್ಡಿ ಹೇಳಿದ್ದಾರೆ. ಭರತ್ ರೆಡ್ಡಿ ಗನ್ಮ್ಯಾನ್ಗಳನ್ನೇ ಸತೀಶ್ ರೆಡ್ಡಿ ಇಟ್ಕೊಂಡಿದ್ರು, ಹೀಗಾಗಿ ಶಾಸಕ ಭರತ್ ರೆಡ್ಡಿ ಅವರನ್ನ ಅರೆಸ್ಟ್ ಮಾಡಬೇಕು, ಹೀಗಂತ ಗಂಗಾವತಿ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಒತ್ತಾಯಿಸಿದ್ದಾರೆ. ನನಗೆ ಹೆಚ್ಚು ಕಡಿಮೆ 11ವರೆಗೆ ASP ರವಿಕುಮಾರ್ ಅವರು ಫೋನಲ್ಲಿ 4 ಮಂದಿ ಗನ್ಮೆನ್ಗಳನ್ನು ಅರೆಸ್ಟ್ ಮಾಡಿ ವಿಚಾರಣೆ ಮಾಡಿದ್ದೀವಿ ನಿನ್ನೆಯಿಂದ ಕೂಡ. ಅದರಲ್ಲಿ ಈ ಗುಂಡು ಹಾರಿಸಿರೋ ಗುಂಡು ಯಾವ ಗುಂಡಿಂದ ಅಮಾಯಕ ಹುಡುಗ ರಾಜಶೇಖರ್ ಮೃತವಾಗಿದ್ದಾರೋ ಆ ಗುಂಡನ್ನು ಹಾರಿಸಿರುವಂಥದ್ದು ಗುರುಚರಣ್ ಸಿಂಗ್ ಅನ್ನುವಂಥ ಒಬ್ಬ ಖಾಸಗಿ ಗನ್ಮ್ಯಾನ್ ಒಂದು ವೆಪನ್ ಮೂಲಕನೇ ಅವನು ಡೆತ್ ಆಗಿದ್ದಾನೆ ಅಂತೇಳಿ ದೃಢಪಟ್ಟಿದೆ. ನಮ್ಮ ಹತ್ರ ಸೋಷಿಯಲ್ ಮೀಡಿಯಾ ವಿಡಿಯೋಗಳೆಲ್ಲ ಇದೆ. ಭರತ್ ರೆಡ್ಡಿ ಹೆಂಡತಿ ಕೆಲವೊಂದು ಕಡೆ ಎಲ್ಲೆಲ್ಲಿ ಓಡಾಡ್ತಾ ಇದ್ದಾರೋ, ಇದೇ SP ಸರ್ಕಲ್ ವಾಲ್ಮೀಕಿ ವೃತ್ತಕ್ಕೆ ಬಂದು ಪ್ಲ್ಯಾನಿಂಗ್ ಮಾಡ್ತಾಯಿದ್ರು ಆ ಹೆಣ್ಮಗಳೆಲ್ಲ. ಆ ವಿಡಿಯೋದಲ್ಲಿ ಕೂಡ ಇದೇ ಗನ್ಮ್ಯಾನ್ಗಳೇ ಭರತ್ ರೆಡ್ಡಿ ಹೆಂಡತಿ ಜೊತೆಯಲ್ಲಿ ಇದ್ದಿದ್ದು. ಮತ್ತು ಸುಮಾರು ಭರತ್ ರೆಡ್ಡಿ ಈ ಕಾರ್ಯಕ್ರಮಗಳಿಗೆ ಏನು ಹೋಗ್ತಾ ಇದ್ದಾರೆ, ಗೌರ್ಮೆಂಟ್ ಗನ್ಮ್ಯಾನ್ಗಳು ಅಲ್ದಾಗೇ ಇದೇ ಗನ್ಮ್ಯಾನ್ಗಳೇ ಅವರು ಒಟ್ಟಿಗೆ ಓಡಾಡ್ತಾ ಇದ್ದಿದ್ದು. ಅಂದರೆ ಸರ್ಕಾರಿ ಗನ್ಮ್ಯಾನ್ಗಳು ಅಲ್ಲದೇ ಪ್ರೈವೇಟ್ ಸೆಕ್ಯೂರಿಟಿನ ಕೂಡ ಭರತ್ ರೆಡ್ಡಿ ಇಟ್ಕೊಂಡಿದ್ದಾರೆ ಅನ್ನೋದು ನಮಗೆ ಕ್ಲಿಯರ್ ಆಗಿ ಅವ್ರ ಇಡೀ ಕುಟುಂಬಕ್ಕೆ ಗನ್ಮ್ಯಾನ್ಗಳನ್ನ ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಅನ್ನೋದು ಪ್ರೂವ್ ಆಗಿದೆ ಎಲ್ಲ ಸೋಷಿಯಲ್ ಮೀಡಿಯಾ ವಿಡಿಯೋಗಳಿಂದ. ನಮಗೆ ಇವಾಗ ಗನ್ಮ್ಯಾನ್ಗಳು ಅರೆಸ್ಟ್ ಆಗಿದ್ದಾರೆ. ಅಂದರೆ ಆ ಗನ್ಮ್ಯಾನ್ಗಳನ್ನ ಭರತ್ ರೆಡ್ಡಿ ತಮ್ಮ ಕುಟುಂಬಕ್ಕೋಸ್ಕರ ಇಟ್ಕೊಂಡಿರುವಂಥ ಪ್ರೈವೇಟ್ ಗನ್ಮ್ಯಾನ್ಗಳನ್ನು ಸತೀಶ್ ರೆಡ್ಡಿ ಜೊತೆ ಇಲ್ಲಿಗೆ ಕಳಿಸಿರಬೇಕು ಅನ್ನೋದು ಒಂದು ಲೆಕ್ಕಾಚಾರ. ಅದೇ ಭರತ್ ರೆಡ್ಡಿ ಜೊತೆಯಲ್ಲೂ ಕೂಡ ಈ ಫೈರಿಂಗ್ ಮಾಡಿರುವಂಥ ಗನ್ಮ್ಯಾನ್ಗಳು ಮತ್ತು ಅವನೊಟ್ಟಿಗೆ ಬಂದಿದ್ದಾರೆ. ಅವರು ಆ ವಿಡಿಯೋದಲ್ಲಿ ಕೂಡ ನೀವು ನೋಡ್ಬೋದು ಒಟ್ಟಿಗೆ. ಮತ್ತು ನಮ್ಮ ಮನೆ ಮೇಲೆ ಫೈರಿಂಗ್ ಮಾಡೋ ಟೈಮ್ನಲ್ಲೂ ಕೂಡ ಅದೇ ಗನ್ಮ್ಯಾನ್ಗಳೇ ಕಾಣಿಸ್ತಾ ಇದ್ದಾರೆ ನಿಮಗೆ. ಸೊ ಒಟ್ಟಾರೆ ನಾನು ರವಿಕುಮಾರ್ಗೆ ಮಾತಾಡಿದ್ದೆ. ನಾನು ಈ ಖಾಸಗಿ ಗನ್ಮ್ಯಾನ್ಗಳು ಸತೀಶ್ ರೆಡ್ಡಿ ಗನ್ಮ್ಯಾನ್ಗಳ, ಭರತ್ ರೆಡ್ಡಿ ಗನ್ಮ್ಯಾನ್ಗಳ, ಅದಲ್ಲದ್ರೆ ಅವರಿಬ್ಬರನ್ನು ಕೂಡ ನೀವು ಅರೆಸ್ಟ್ ಮಾಡಬೇಕಾಗುತ್ತೆ. ನಾನು ಈ ರೀತಿ ವಿಡಿಯೋಗಳೆಲ್ಲೂ ಕೂಡ ನಾನು ನೋಡಿದ್ದೀನಿ ಅಂತ ನಾನು ಹೇಳಿದ್ದೀನಿ. ನಾನು
ಜನಾರ್ದನ ರೆಡ್ಡಿ ಮನೆ ಮೇಲೆ ಪೆಟ್ರೋಲ್ ದಾಳಿಗೆ ಯತ್ನಿಸಿದ್ರ ಹಾಕಿದ್ರೆ ಆಟೋದಲ್ಲಿ ಪೆಟ್ರೋಲ್ ಬಾಂಬ್ ಅನ್ನ ತುಂಬಿಕೊಂಡು ಬಂದಿದ್ರ ಬಳ್ಳಾರಿಯಲ್ಲಿ ವೈರಲ್ ಆಗ್ತಾ ಇದೆ ಕಿಡಿಗೇಡಿಗಳ ವಿಡಿಯೋ. ಗಾಲಿ ಜನಾರ್ದನ ರೆಡ್ಡಿ ಮನೆ ಮೇಲೆ ಪೆಟ್ರೋಲ್ ಬಾಂಬ್ ಅನ್ನ ದಾಳಿ ಮಾಡಿಸೋದಕ್ಕೆ ಯತ್ನಿಸಿದ್ರ ಹಾಕಿದ್ರೆ ಅನ್ನುವಂತಹ ಶಂಕೆ ಕೂಡ ಮೇಲ್ನೋಟಕ್ಕೆ ವ್ಯಕ್ತವಾಗ್ತಾ ಇದೆ. ಆಟೋದಲ್ಲಿ ಪೆಟ್ರೋಲ್ ಬಾಂಬ್ಗಳನ್ನ ತುಂಬಿಸ್ಕೊಂಡು ಬಂದಿದ್ರ ಬಳ್ಳಾರಿಯಲ್ಲಿ ಈಗ ವೈರಲ್ ಆಗ್ತಾ ಇದೆಯಲ್ಲ ವಿಡಿಯೋ ಕಿಡಿಗೇಡಿಗಳದ್ದು ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಯಾಕಂದ್ರೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಆ ಆಟೋನಲ್ಲಿ ಎಷ್ಟು ಜನ ಇದ್ದಾರೆ, ಏನನ್ನ ತುಂಬಿಕೊಂಡು ಬಂದಿದ್ದಾರೆ, ಪೆಟ್ರೋಲ್ ಬಾಂಬ್ ಅನ್ನ ಏನಾದ್ರೂ ತುಂಬಿಕೊಂಡು ಬಂದಿದ್ರ, ಇದು ಪ್ರೀ ಪ್ಲಾನ್ಡ್, ಎಲ್ಲವನ್ನ ಪ್ಲಾನ್ ಮಾಡೇ ಗಾಲಿ ಜನಾರ್ದನ ರೆಡ್ಡಿಯ ನಿವಾಸದ ಮೇಲೆ ಪೆಟ್ರೋಲ್ ಬಾಂಬ್ ಅನ್ನ ಹಾಕಬೇಕು ಅನ್ನುವಂತಹ ಕಾರಣಕ್ಕೆ ಈ ಗಲಾಟೆಯನ್ನ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರಾ ಅನ್ನುವಂಥದ್ದು ಮೇಲ್ನೋಟಕ್ಕೆ ಆಪಾದನೆಗಳು ಕೇಳಿ ಬರ್ತಾ ಇದೆ. ಅದಕ್ಕೆ ಪುಷ್ಟಿ ನೀಡುವಂತೆ ಈ ಒಂದು ದೃಶ್ಯ ಕೂಡ ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ. ಪೊಲೀಸರು ಆ ಒಳಗೆ ಏನ್ ಇದೆ, ಜೊತೆಗೆ ಅಲ್ಲಿ ಪೆಟ್ರೋಲ್ ಬಾಂಬ್ಗಳನ್ನ ತಂದಿದ್ರ, ಅದನ್ನ ನಿಯಂತ್ರಿಸಿದ್ರ ಅನ್ನುವಂಥದ್ದು ಕೂಡ ದೃಶ್ಯದಲ್ಲಿ ಎದ್ದು ಕಾಣಿಸ್ತಾ ಇದೆ. ಸೊ ಹಾಗಾಗಿ ಗಾಲಿ ಜನಾರ್ದನ ರೆಡ್ಡಿ ಅವರು ನನ್ನ ಹತ್ಯೆಗೆ ಪ್ಲಾನ್ ಮಾಡಿದ್ರು ಅನ್ನುವಂತಹ ಸ್ಟೇಟ್ಮೆಂಟ್ ಸಹ ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಈ ಫೈರಿಂಗ್ ಆಗಿ ರಾಜಶೇಖರ್ ಅನ್ನುವಂತಹ ವ್ಯಕ್ತಿ ಹತ್ಯೆ ಆಗಿರ್ತಾನೆ, ಬಟ್ ಯಾರ ಕಡೆಯಿಂದ ಈ ಫೈರಿಂಗ್ ಆಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಿರಲಿಲ್ಲ. ಬಟ್ FSL ವರದಿ ಬಂದ ಬಳಿಕ ಈಗ ದೃಢ ಆಗಿರುವಂಥದ್ದು ನಾರಾ ಭರತ್ ರೆಡ್ಡಿ ಅವರ ಆಪ್ತ ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ಗಳಿಂದ ಅಂತ ಹೇಳಿ. ಆ ಗನ್ಮ್ಯಾನ್ಗಳಲ್ಲಿ ಇಬ್ಬರಲ್ಲಿ ಯಾರು ಈ ಫೈರಿಂಗ್ ಮಾಡಿರುವಂಥದ್ದು, ಉದ್ದೇಶಪೂರ್ವಕವಾಗಿ ಮಾಡಿರುವಂಥದ್ದು ಅಥವಾ ಗಲಾಟೆಯ ಭರದಲ್ಲಿ ಫೈರಿಂಗ್ ಮಾಡಿರುವಂಥದ್ದು, ಜೊತೆಗೆ ಈಗ ಆ ಒಂದು ಆಟೋದಲ್ಲಿ ಪೆಟ್ರೋಲ್ ಬಾಂಬ್ಗಳನ್ನು ತುಂಬಿಕೊಂಡು ಬಂದು ಗಾಲಿ ಜನಾರ್ದನ ರೆಡ್ಡಿ ಅವರ ನಿವಾಸದ ಮೇಲೆ ಪ್ರಯತ್ನ ಪಟ್ಟಿದ್ದಾರೆ ದಾಳಿ ಮಾಡೋದಕ್ಕೆ ಅಂತ ಹೇಳಿ. ಸೊ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ, ಏನೆಲ್ಲ ಇನ್ಫಾರ್ಮೇಶನ್ ಸಿಗ್ತಿದೆ? ಚೈತ್ರ, ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರದ ವೇಳೆ ನಡೆದಿರ್ತಕ್ಕಂಥ ಗಲಾಟೆ ಫೈರಿಂಗ್ ಸಂದರ್ಭದಲ್ಲಿ ಕೂಡ ಕೈ ಕಾರ್ಯಕರ್ತ ರಾಜಶೇಖರ್ ಸಾವನ್ನಪ್ಪಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಫೈರಿಂಗ್ ಆಗುತ್ತೆ. ಫೈರಿಂಗ್ ಸಂದರ್ಭದಲ್ಲಿ ಆತ ಗುಂಡಿಗೆ ಒಂದು ಬಂದೂಕಿನಿಂದ ಆತನಿಗೆ ತಗಲಿರ್ತಕ್ಕಂಥ ಗುಂಡೇಟು ಈಗ ಯಾವುದನ್ನದು ಕೂಡ ಆತನಿಗೆ ಈಗಾಗಲೇ ಬಯಲಾಗಿರ್ತಕ್ಕಂಥದ್ದು. ಇಡೀ FSL ರಹಸ್ಯ ಕೂಡ ಈಗ ಬಯಲಾಗಿರ್ತಕ್ಕಂಥದ್ದು. ಅಂದರೆ ಈತನಿಗೆ ತಗಲಿರ್ತಕ್ಕಂಥ ಬಂದೂಕಿನ ಗುಂಡೇಟು ಇದು ಖಾಸಗಿ ಅಂಗರಕ್ಷಕರ ಬುಲೆಟ್ ಅನ್ನೋದು ಕೂಡ ಈಗಾಗಲೇ ಬಯಲಾಗಿರ್ತಕ್ಕಂಥದ್ದು. ಅದು ಭರತ್ ರೆಡ್ಡಿ ಅವರ ಆಪ್ತ ಆಗಿರ್ತಕ್ಕಂಥ ಸತೀಶ್ ರೆಡ್ಡಿ ಅವರ ಖಾಸಗಿ ಅಂಗರಕ್ಷಕರು ಅಂತೇಳಿ ಈಗಾಗಲೇ ಗೊತ್ತಾಗಿರ್ತಕ್ಕಂಥದ್ದು. ಅದು ಆತನ ಹೆಸರು ಕೂಡ ಗುರುಚರಣ್ ಸಿಂಗ್ ಅಂತೇಳಿ. ಒಟ್ಟು ಸತೀಶ್ ರೆಡ್ಡಿ ಅವರಿಗೆ ಒಟ್ಟು 4 ಜನ ಕೂಡ ಖಾಸಗಿ ಅಂಗರಕ್ಷಕರಿದ್ದರು. ಅದರಲ್ಲಿ ಗುರುಚರಣ್ ಸಿಂಗ್ ಅವರ ಬಂದೂಕಿನಿಂದನೇ ಗುಂಡೇಟಿನಿಂದ ರಾಜಶೇಖರ್ ಅವರು ಸಾವನ್ನಪ್ಪಿರ್ತಕ್ಕಂಥದ್ದು ಕೂಡ ಇಲ್ಲಿ ಗೊತ್ತಾಗಿರ್ತಕ್ಕಂಥದ್ದು. ಈಗಾಗಲೇ 4 ಜನ ಖಾಸಗಿ ಅಂಗರಕ್ಷಕರು ಕೂಡ ಬಂಧನ ಮಾಡಿರ್ತಕ್ಕಂಥದ್ದು. ನಾವೀಗ ಅಂದರೆ ಬಳ್ಳಾರಿ ನಗರದಲ್ಲಿರ್ತಕ್ಕಂಥ ಬ್ರೂಸ್ಪೇಟೆ ಪೊಲೀಸ್ ಠಾಣೆ ಮುಂಭಾಗದಲ್ಲಿದ್ದೇವೆ. ಇದೇ ಠಾಣೆಯಲ್ಲಿ ಅವರನ್ನೀಗ 4 ಜನ ಅಂಗರಕ್ಷಕರನ್ನು ಕೂಡ ಬಂಧನ ಮಾಡಿ ವಿಚಾರಣೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಯಾಕೆಂತಂದರೆ ಗುರುಚರಣ್ ಸಿಂಗ್ ಜೊತೆಗೆ ಇನ್ನುಳಿದಿರ್ತಕ್ಕಂಥ 3 ಜನ ಅಂಗರಕ್ಷಕರು ಸೇರಿ ಒಟ್ಟು 4 ಜನರನ್ನು ಕೂಡ ಬಂಧನ ಮಾಡಿರ್ತಕ್ಕಂಥದ್ದು. ಯಾವಾಗ ಘಟನೆ ಆದ ತಕ್ಷಣ ಅವರ 4 ಜನರ ಬಂದೂಕುಗಳನ್ನು ಕೂಡ ಜಪ್ತಿ ಮಾಡಿಕೊಂಡು ಅವುಗಳನ್ನು ಕೂಡ FSL ಕೂಡ ಕಳಿಸಿರ್ತಕ್ಕಂಥದ್ದು. ಜೊತೆಗೆ ರಾಜಶೇಖರ್ ಅವರ ಮರಣೋತ್ತರ ಪರೀಕ್ಷೆಯಲ್ಲಿ ಒಂದು ವರದಿ ಆಧರಿಸಿ ಆತನ ದೇಹದೊಳಗೆ ಸಿಕ್ಕಿರ್ತಕ್ಕಂಥ ಕೆಲವು ಏನು ಇವೆ ಇದ್ದವು ಅವೆಲ್ಲವನ್ನು ಕೂಡ ಪೆಲೆಟ್ಸ್ ಇದ್ದವು, ಅವುಗಳನ್ನು ಕೂಡ ಹೋಲಿಕೆ ಮಾಡಿ ಈಗ ಪೊಲೀಸರು ಕೂಡ ಪತ್ತೆ ಹಚ್ಚಿರ್ತಕ್ಕಂಥದ್ದು. ಇದು ಗುರುಚರಣ್ ಸಿಂಗ್ ಅವರ ಬಂದೂಕಿನಿಂದನೇ ಒಂದು ರಾಜಶೇಖರ್ ಸಾವಿಗೆ ಕಾರಣ ಅಂತೇಳಿ ಈಗ ಪೊಲೀಸರು ದೃಢಪಡಿಸಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ 4 ಜನರನ್ನು ಕೂಡ ಇದೇ ಠಾಣೆಯಲ್ಲಿ ಕೂಡ ಅವರನ್ನು ಒಂದು ನಿನ್ನೆಯಿಂದ ಕೂಡ ಬಂಧನ ಮಾಡಿ ಅವರನ್ನು ವಿಚಾರಣೆ ಕೂಡ ಒಳಪಡಿಸಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಈಗಾಗಲೇ ಈ ಗಲಾಟೆಯಲ್ಲಿ ಭಾಗವಹಿಸಿರ್ತಕ್ಕಂಥ 2 ಗುಂಪಿನ ಸುಮಾರು 20 ಜನರನ್ನು ಕೂಡ ಈಗ ಬಂಧನ ಕೂಡ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಕಾಂಗ್ರೆಸ್ಗೆ ಸೇರಿರ್ತಕ್ಕಂಥ 10 ಜನನ ಈಗಾಗಲೇ ಮೆಡಿಕಲ್ ಟೆಸ್ಟಿಗೆ ಕೂಡ ವಿಮ್ಸ್ ಆಸ್ಪತ್ರೆಗೆ ಕೂಡ ಕಳಿಸಿರ್ತಕ್ಕಂಥದ್ದು. ನನ್ನ ಎಡಭಾಗದಲ್ಲಿರ್ತಕ್ಕಂಥದ್ದು ಕೂಡ ಇದು ಬಳ್ಳಾರಿಯ ಗ್ರಾಮೀಣ ಪೊಲೀಸ್ ಠಾಣೆ. ಇಲ್ಲಿ ಕೂಡ ಒಂದು 10 ಜನರನ್ನು ಕೂಡ ಇಲ್ಲಿ ಕೂಡ ಬಂಧನ ಮಾಡಿ ಅವ್ರನ್ನು ಕೂಡ ವಿಚಾರಣೆಗೆ ಒಳಪಡಿಸ್ತಾ ಇರ್ತಕ್ಕಂಥದ್ದು. ಇನ್ನು ಕೆಲವೇ ನಿಮಿಷಗಳಲ್ಲಿ ಅವ್ರನ್ನು ಕೂಡ ಮೆಡಿಕಲ್ ಟೆಸ್ಟಿಗೆ ಕರೆದುಕೊಂಡು ಹೋಗಿ ಅದಾಂತರ ಜಡ್ಜ್ ಮುಂದೆ ಕೂಡ ಹಾಜರುಪಡಿಸ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು. ಅದರ ಜೊತೆಗೆ ಇನ್ನೊಂದು ಆ ಗಲಾಟೆಯಲ್ಲಿ ಕೂಡ ಸಾಕಷ್ಟು ಕಲ್ಲು ತೂರಾಟ ಕೂಡ ಆಗಿರ್ತಕ್ಕಂಥದ್ದು, ಕೈಯಲ್ಲಿ ದೊಣ್ಣೆಗಳನ್ನು ಕೂಡ ಹಿಡಿದುಕೊಂಡಿರ್ತಕ್ಕಂಥದ್ದು. ಅದರ ಜೊತೆಗೆ ಅಲ್ಲಿ ಆಟೋದಲ್ಲಿ
ಬಾಟಲ್ಗಳನ್ನು ಇರ್ತಕ್ಕಂಥದ್ದು, ಪೆಟ್ರೋಲ್ ಬಾಂಬ್ಗಳು ಕೂಡ ಪತ್ತೆಯಾಗಿರ್ತಕ್ಕಂಥದ್ದು ಕೂಡ ಇಲ್ಲಿ ನೋಡಬಹುದಾಗಿದೆ. ಅಂದರೆ ಈ ದೃಶ್ಯಗಳು ಕೂಡ ಇವತ್ತು ಬೆಳಗ್ಗೆ ಸಾಕಷ್ಟು ವೈರಲ್ ಕೂಡ ಆಗ್ತಾ ಇದೆ. ಯಾಕೆಂತಂದರೆ ಈ ರೀತಿಯ ಘಟನೆ ಅದು ಸಾಕಷ್ಟು ಪೊಲೀಸರು ಕೂಡ ಅಲ್ಲಿ ಆಟೋವನ್ನು ತಡೆದಿರ್ತಕ್ಕಂಥದ್ದು, ಅವೆಲ್ಲವನ್ನು ಕೂಡ ಬಾಟಲ್ ಕೂಡ ರಸ್ತೆ ಮೇಲೆ ಚೆಲ್ಲಾಪಿಲ್ಲೆ ಎಸ್ತು ಓಡಿ ಹೋಗ್ತಕ್ಕಂಥ ದೃಶ್ಯಗಳು ಕೂಡ ನೋಡಬಹುದಾಗಿದೆ. ಅಂದರೆ ಇದು ಈ ರೀತಿಯಾದಂಥ ದೃಶ್ಯ ಏನಿದೆ ಇದು ಸಾಕಷ್ಟು ಅನುಮಾನವನ್ನು ಕೂಡ ಹುಟ್ಟು ಹಾಕ್ತಾ ಇದೆ. ಯಾಕೆಂತಂದರೆ ಇದು ಏಕಾಏಕಿಯಾಗಿ ನಡೆದಿರ್ತಕ್ಕಂಥ ದಾಳಿನ ಅಥವಾ ಪೂರ್ವ ನಿಯೋಜಿತ ಈ ರೀತಿಯ ಒಂದು ಕೃತ್ಯ ಆಗಿತ್ತು ಅನ್ನೋದು ಕೂಡ ಇಲ್ಲಿ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಕೂಡ ಪೊಲೀಸರು ಈಗ ತನಿಖೆಯನ್ನು ಕೂಡ ಆರಂಭ ಮಾಡಿರ್ತಕ್ಕಂಥದ್ದು. ಇಡೀ ಪ್ರಕರಣ ಸಾಕಷ್ಟು ತಿರುವನ್ನು ಕೂಡ ಪಡ್ಕೊಳ್ತಾ ಇರ್ತಕ್ಕಂಥದ್ದು. ಯಾಕೆಂತಂದರೆ ಹಿಂದೆ ಇದು ಖಾಸಗಿ ಅಂಗರಕ್ಷಕರ ಒಂದು ಬಂದೂಕಿನಿಂದ ಆಗಿರ್ತಕ್ಕಂಥ ಒಂದು ಘಟನೆ ಅಂತ ಗೊತ್ತಿದ್ರೂ ಕೂಡ ಇದು ಯಾವ ಖಾಸಗಿ ಅಂಗರಕ್ಷಕರ ಬಂದೂಕಿನಿಂದ ಒಂದು ಗುಂಡೇಟು ತಗಲಿರ್ತಕ್ಕಂಥದ್ದು ಕೂಡ ಗೊತ್ತಾಗಿರಲಿಲ್ಲ. ಆದರೆ ಈಗ ಇದರ ರಹಸ್ಯ ಕೂಡ ಬಯಲಾಗಿರ್ತಕ್ಕಂಥದ್ದು, ಇದು ಯಾವ ಬಂದೂಕು ಅನ್ನೋದು ಕೂಡ ಈಗ ಬಯಲಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ 4 ಜನ ಖಾಸಗಿ ಅಂಗರಕ್ಷಕರನ್ನು ಕೂಡ ಈಗ ಬಂಧನ ಮಾಡಿ ವಿಚಾರಣೆಗಳು ಒಳಪಡಿಸ್ತಾ ಇರ್ತಕ್ಕಂಥದ್ದು. ಇವತ್ತೇ ಅವರನ್ನು ಮೆಡಿಕಲ್ ಟೆಸ್ಟ್ ಮಾಡಿ ಅವರನ್ನು ಕೂಡ ಜಡ್ಜ್ ಮುಂದೆ ಹಾಜರುಪಡಿಸ್ತಕ್ಕಂಥ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಚೈತ್ರ. ಓಕೆ, ಥ್ಯಾಂಕ್ ಯು ಬಸವರಾಜ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಬಳ್ಳಾರಿಯಲ್ಲಿ ಫೈರಿಂಗ್ ಮಾಡಿದವರ ಪತ್ತೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಪೊಲೀಸರ ಗನ್ ರಿವಾಲ್ವರ್ನಿಂದ ಫೈರ್ ಆಗಿಲ್ಲ ಅನ್ನುವಂತಹ ವಿಚಾರವನ್ನ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸ್ಪಷ್ಟಪಡಿಸಿದ್ದಾರೆ. ಈ ಹಿಂದೆ ಬಿಜೆಪಿಯವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು, ಆಪಾದನೆ ಮಾಡ್ತಾ ಇದ್ರು, ಇದು ಕಾಂಗ್ರೆಸ್ನ ಪೊಲೀಸರಿಂದಲೇ ರಿವಾಲ್ವರ್ನಿಂದಲೇ ಫೈರ್ ಆಗಿರುವಂತದ್ದು ಅಂತ. ಸೊ ಹಾಗಾಗಿ ಈಗ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ವಿಚಾರಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಖಾಸಗಿ ಗನ್ಮ್ಯಾನ್ ನಿಂದ ಫೈರಿಂಗ್ ಮಾಡಲಾಗಿದೆ, ತನಿಖೆ ಸಿಐಡಿ ಎಸ್ಐಟಿಗೆ ಕೊಡೋ ಬಗ್ಗೆ ಚಿಂತನೆಯನ್ನ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಹೀಗಂತ ಗೃಹ ಸಚಿವ ಪರಮೇಶ್ವರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅಲ್ಲಿ ಇದ್ದವ್ರ ಗನ್ಗಳನ್ನೆಲ್ಲ ಯಾರು ಪ್ರೈವೇಟ್ ಸೆಕ್ಯೂರಿಟಿ ಆ ರೀತಿ ಯಾರು ಮಾಡ್ಕೊಂಡಿದ್ರು ಅವ್ರದ್ದೆಲ್ಲರದ್ದು ಗನ್ಗಳು, ರಿವಾಲ್ವರ್ಗಳು ಏನೆಲ್ಲ ಫೈರ್ ಆರ್ಮ್ಸ್ ಇತ್ತು ಅದೆಲ್ಲ ಸೀಸ್ ಮಾಡಿದ್ದಾರೆ. ಈಗ ಬೆಲಿಸ್ಟಿಕ್ ಎಕ್ಸ್ಪರ್ಟ್ಸ್ಗೆ ಕೊಟ್ಟು ಯಾವ ಗನ್ನಿಂದ ಅದು ಫೈರ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. FSLಗೆ ಬುಲೆಟು ಅದೆಲ್ಲ ಕೊಟ್ಟು ಎಕ್ಸಾಮಿನೇಷನ್ ಮಾಡಿಸಿ ಅದರದ್ದೆಲ್ಲ ಡೀಟೇಲ್ಸನ್ನು ಕೊಡಬೇಕು ಅಂತ ಹೇಳಿದ್ದೇನೆ. ಅದನ್ನು ಆ ಪ್ರೊಸೆಸ್ಸು ಮಾಡ್ತಾ ಇದ್ದಾರೆ. ಪೊಲೀಸ್ ಗನ್ಗಳಿಂದ ಅಥವಾ ಪೊಲೀಸ್ ರಿವಾಲ್ವರ್ಸಿಂದ ಯಾವುದು ಫೈರ್ ಆಗಿಲ್ಲ ಅನ್ನೋದು ಆ ಬುಲೆಟ್ನಿಂದ ಗೊತ್ತಾಗಿದೆ ಅಂತೇಳಿ ನಮ್ಮ ADGP ಅವರು ನಿನ್ನೆನೂ ಕೂಡ ನನಗೆ ತಿಳಿಸಿದರು. ನಮ್ಮ ಯಾವುದು ಗನ್ಗಳಿಂದ ಆಗಿಲ್ಲ ಅಂತ. ಸೊ ಅಲ್ಲಿಗೆ ಬೇರೆ ಪ್ರೈವೇಟ್ನವ್ರದ್ದು ಆಗಿದೆ ಅಂತ ಅನಿಸುತ್ತೆ. ಅದನ್ನ ಈಗ ಪರಿಶೀಲನೆ ಮಾಡಿ ಕ್ರಮ ತಗೊಳ್ಳೋದಕ್ಕೆ ಏನ್ ಬೇಕೋ ಅದು ಮಾಡ್ತೀವಿ. ಅದು ಯೋಚನೆ ಮಾಡ್ತಾ ಇದ್ದೀವಿ. ಇಫ್ ಇಟ್ ಈಸ್ ಅಗೈನ್ ರಿಕ್ವೈರ್ಡ್ CIDಗೂ ಕೂಡ ಕೊಡುವಂತ ಸಾಧ್ಯತೆಗಳಿದಾವೆ. ನಾನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡ್ತೇನೆ. ಅದರ ಅಗತ್ಯ ಇದ್ರೆ ಅದನ್ನ ಮಾಡ್ತೀವಿ. ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿದ್ದಾರೆ ಬಿಜೆಪಿ ಲೀಡರ್ಸ್. ಶಾಸಕ ನಾರಾ ಭರತ್ ರೆಡ್ಡಿ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಲಾಗ್ತಾ ಇದೆ. ಬಳ್ಳಾರಿಯಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಘಟನೆಗೆ ಕಾರಣರಾದಂತಹ ನಾರಾ ಭರತ್ ರೆಡ್ಡಿ ಅವರನ್ನ ನೀವು ಬಂಧಿಸಬೇಕು, ಅವರ ವಿರುದ್ಧವಾಗಿ ಕ್ರಮಕ್ಕೆ ಬಿಜೆಪಿ ಲೀಡರ್ಸ್ ಈಗ ಆಗ್ರಹಿಸ್ತಾ ಇದ್ದಾರೆ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಲೀಡರ್ಸ್ ಮುಗಿಬಿದ್ದಿದ್ದಾರೆ. ಶೂಟೌಟ್ ಬಗ್ಗೆ ನ್ಯಾಯಾಂಗ ತನಿಖೆ ಆಗಬೇಕು, ಕಾಂಗ್ರೆಸ್ನಿಂದ ಕುತಂತ್ರದ ರಾಜಕೀಯ ಆಗ್ತಾ ಇದೆ, ಕರ್ನಾಟಕ ಬಿಹಾರ ರೀತಿ ಆಗ್ತಾ ಇದೆ ಅಂತ ಹೇಳಿ ವಿ ಸೋಮಣ್ಣ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬಿಜೆಪಿ ಶಾಸಕರನ್ನ ಗುರಿಯಾಗಿಸಿ ದಾಳಿಯನ್ನ ನಡೆಸಲಾಗಿದೆ. ನಾರಾ ಭರತ್ ಗುಂಪು ಕಟ್ಕೊಂಡು ಬಂದಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಒಂದು ನಾನು ಯಾರ ಸತೀಶ್ ರೆಡ್ಡಿ, ಯಾರವನು ಭರತ್ ರೆಡ್ಡಿ, ಯಾರು ಇವರೆಲ್ಲರೂ ನಾವೆಲ್ಲ ಬಂದಿದ್ದೀವಿ, ವಾಪಸ್ ಹೋಗಬೇಕು, ಯಾರ ಮನೆ ಆಸ್ತಿನೂ ಅಲ್ಲ. ಹಾಗಂದ್ಬಿಟ್ಟು ದ್ವೇಷದ ರಾಜಕಾರಣವನ್ನು, ನಿಮ್ಮ ಕುತಂತ್ರ ಏನು, ನಿಮ್ಮ ಪಾಪದ ಕೃತ್ಯ ಎಲ್ಲಿಗೆ ಅಂತ್ಯ ಆಗಬೇಕಾಗಿತ್ತು? ಏನಾದರೂ ಅವತ್ತು ರಾಮುಲು ಅವರು ಬಂದು ಮಧ್ಯದಲ್ಲಿ ಇದಾಗಿ ತಕ್ಷಣವೇ ಬೇರೆ ಬೇರೆ ಕಾರ್ಯಕರ್ತರು ಮತ್ತೊಬ್ಬರು ಬರಲಿಲ್ಲ ಅಂದರೆ ಜನಾರ್ದನ್ ರೆಡ್ಡಿಯವ್ರ ಪರಿಸ್ಥಿತಿ ಏನಾಗ್ತಾಯಿತ್ತು, ಅವ್ರ ಕುಟುಂಬದ ಪರಿಸ್ಥಿತಿ ಏನಾಗ್ತಾಯಿತ್ತು? ಈ ಗಾಂಭೀರ್ಯತೆಯನ್ನು ಅರ್ಥ ಮಾಡ್ಕೊಳ್ತೀರ. ನೀವು ಮಾಡಿರ್ತಕ್ಕಂಥ ಪಾಪಕ್ಕೆ ಪ್ರಾಯಶ್ಚಿತ ಇವತ್ತು ನಿಮ್ಗೆ ಕೊಡಲೇಬೇಕಾಯ್ತದೆ. ಅವತ್ತು ಭಗವಂತನ ರೂಪದಲ್ಲಿ ರಾಮುಲು ಅವ್ರು ಬಂದು ಅಲ್ಲಿ ನಿಂತ್ಕೊಂಡಿದ್ದರಿಂದ
ಯಾರಿಗೋ ಹೊಡಿಬೇಕಾದ ಏಟು ಯಾವ ಪಾಪ ಮಾಡಿದ್ರು ಅವ್ರಿಗೆ ಗುರಿ ಆಯ್ತು. ಆ ಗುರಿ ಯಾರ ಮೇಲೆ ಇಟ್ಟಿದ್ದು ನೀವು? ರಾಮುಲು ಅವ್ರ ಮೇಲಲ್ಲ, ಜನಾರ್ದನ್ ರೆಡ್ಡಿ ಅವ್ರ ಮೇಲೆ. ಅವನು ಯಾರೋ ಸತ್ತಲ್ಲ ಪಾಪ, ಯಪ್ಪ ಏನೋ ಹೆಸರು, ರಾಜಶೇಖರ್ ರೆಡ್ಡಿ ಕುಟುಂಬದ ಗತಿ ಏನಾಗಬೇಕು? ಈ ರೀತಿ ಡಿಸ್ಟರ್ಬ್ ಮಾಡಿ ಯಾರಿಗೋಸ್ಕರ ಮಾಡ್ತೀರ ಇದನ್ನು? ಚಿಕ್ಕ ಹುಡುಗ ವಯಸ್ಸಾಗಿ ಇವತ್ತೇನೋ ಬಂದಿದ್ಯಾ, ನೀನು ಹೆಂಗೆ ಬೆಳ್ಕೋಬೇಕು ಅನ್ನೋದೇನು ನಿನ್ಗೆ ಗೊತ್ತಿಲ್ಲದೆ ಹೋಗಿದ್ದು. ನನ್ನಂಥವ್ರ ಹತ್ರ ಬಂದಿದ್ದರೆ ಒಂದು 6 ತಿಂಗಳಾದ್ರು ನಿಂಗೆ ಟ್ರೈನಿಂಗ್ ಕೊಟ್ಟಿದ್ರೆ ಸ್ವಲ್ಪ ಮರ್ಯಾದೆಯಿಂದ ಬದುಕ್ತಾ ಇದ್ದೇನೋ ಗೊತ್ತಿಲ್ಲ. ಅದನ್ನು ಬಿಟ್ಟು ನಾನು ಬಿಟ್ಟರೆ ಇನ್ನಿಲ್ಲ ಅಂತಕ್ಕಂಥ ನಿಮ್ಮ ಹೇಯವಾದ ಕೆಲಸ ಏನಿದೆ ಇದು ಒಳ್ಳೆಯದಲ್ಲ. ನಾನು ಆಗ್ರಹ ಮಾಡ್ತೀನಿ ಸಿದ್ದರಾಮಯ್ಯನವ್ರಿಗೆ. ನಾವೆಲ್ಲ ಒಟ್ಟಿಗೆ ಇದ್ದವರು, ನಾನು, ರಾಮುಲು ಅವರು, ಸಿದ್ದರಾಮಯ್ಯ, ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ಸಿದ್ದರಾಮಯ್ಯನವ್ರಿಗೆ ಏನಾದರೂ ನೈತಿಕತೆ ಇದ್ದು ನಾನು ಎನ್ಕ್ವೈರಿ ಕಾನ್ಸ್ಟಿಟ್ಯೂಟ್ ಮಾಡಿ ನಿಮ್ಗೇನಾದ್ರು ಸತ್ಯಾಸತ್ಯತೆ ಹೊರಬರಬೇಕಾದ್ರೆ ನೀವು ಹೈಕೋರ್ಟ್ನ ಸಿಟ್ಟಿಂಗ್ ಜಡ್ಜನ್ನು ಕೊಡಿ. ಅದಾಗಲಿಲ್ಲ ಅಂದರೆ ಯಾರ ಕೈಲೋ IPA ಯಾರಾದರೂ ಆಗ್ತಾರೆ PAL. ಇದು ಅಷ್ಟು ಸುಲಭವಾಗಿ ನಿಲ್ಲೋದಿಲ್ಲ. BJP ಶಾಸಕರನ್ನು ಗುರಿಯಾಗಿಟ್ಟುಕೊಂಡು ಅವ್ರನ್ನ ಕೊಲೆ ಮಾಡುವಂಥ ಪ್ರಯತ್ನ, ಅವ್ರ ಮೇಲೆ ಹಲ್ಲೆ ಮಾಡುವಂಥ ಪ್ರಯತ್ನ, ಅವ್ರ ಮೇಲೆ ದಾಳಿ ಮಾಡುವಂಥ ಪ್ರಯತ್ನ ಇವೆಲ್ಲನೂ ಕೂಡ ಬಳ್ಳಾರಿಯಲ್ಲಿ ಹಾಡಾಗಲೇ ನಡೆದೋಗಿದೆ. ಭರತ್ ರೆಡ್ಡಿ ನಿಮ್ಮ ಪೊಲೀಸ್ ಎಫ್ ಐ ಆರಲ್ಲಿದೆ ಸುಮೋಟೋ ಕೇಸ್. ರಾಜಾರೋಷವಾಗಿ ಬಂದು ಮಾತಾಡ್ತಾ ಇದ್ದಾರೆ. ಅಪರಾಧಿ ಯಾರು ಅಂತ ಗೊತ್ತಿಲ್ಲಂತೆ. ಇನ್ನು ಯಾವ ಗನ್ನಿಂದ ಬುಲೆಟ್ ಬಂತು ಅಂತ ಗೊತ್ತಿಲ್ಲಂತೆ. ಜನಾರ್ದನ್ ರೆಡ್ಡಿ ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಮುಗಿಸ್ಬೇಕು ಅಂತ ಬಂದಿರೋವಂಥ ಸಂಚು. ಇದರಲ್ಲಿ 2 ಮಾತಿಲ್ಲ. ಇದರಲ್ಲಿ ನೇರ ನಮ್ಮ ಆಪಾದನೆ. ಶ್ರೀರಾಮುಲು ಅವ್ರು ಏನಾನ ಬಂದಿಲ್ಲ ಅಂದಿದ್ರೆ ಅವತ್ತು ಇನ್ನಷ್ಟು ದೊಡ್ಡ ಗಲಾಟೆ ಆಗಿರೋದು, ಇನ್ನಷ್ಟು ಸಾವು ನೋವುಗಳಾಗಿರೋದು. ಈಗಾಗಲೇ ಮೊನ್ನೆ ಸೋಮಣ್ಣ ಅವರು ಹೇಳಿದ್ದಾರೆ. ಈ ಘಟನೆಯನ್ನು ನಡೆದ ತಕ್ಷಣ ಗೃಹ ಸಚಿವರು ಯಾರಿಗೆ ಫೋನ್ ಮಾಡಬೇಕಾಯಿತು? ಯಾರ ಮೇಲೆ ಗುಂಡಾರಿಸಿದಾರೋ ಅವ್ರಿಗೆ ಫೋನ್ ಮಾಡಬೇಕಾಯ್ತು. ಏನಾನ ಅಪಾಯ ಆಗಿದೆಯಾ, ಏನಾನ ತೊಂದರೆ ಆಗಿದೆಯಾ, ನಿಮ್ಗೆ ಸೆಕ್ಯೂರಿಟಿ ಬೇಕಾ, ಏನಾನ ಆಸ್ಪತ್ರೆಗೆ ಮಾಡಬೇಕಾಯ್ತು. ಮಾಡಿದಾರಾ? ಯಾರಿಗೆ ಮಾಡಿದ್ದಾರೆ? ಅಪರಾಧಿಗೆ ಮಾಡಿದ್ದಾರೆ ಫೋನ್. ಇದು ಕರ್ನಾಟಕದ ಕಾನೂನು. ಯಾರು ಅಫೆನ್ಸ್ ಮಾಡಿದ್ದಾರೆ ಅವ್ರಿಗೆ ಫೋನ್ ಮಾಡಿ ಗೃಹ ಸಚಿವರು ವಿಚಾರಣೆ ಮಾಡುವಂಥದ್ದು. ಬಿಜೆಪಿಗೆ ಅಸ್ತ್ರವಾಗಿದೆ ಬಳ್ಳಾರಿ ಗಲಾಟೆ ವಿಚಾರ. ಭರತ್ ರೆಡ್ಡಿ ವಿರುದ್ಧ ಕ್ರಮ ಯಾಕಿಲ್ಲ ಅಂತ ಹೇಳಿ ಬಿಜೆಪಿ ಪ್ರಶ್ನೆ ಮಾಡ್ತಾ ಇದೆ. ಸರ್ಕಾರಕ್ಕೆ ಸಚಿವೆ ಶೋಭಾ ಕರಂದ್ಲಾಜೆ ಚಾಟಿಯನ್ನ ಬೀಸಿದ್ದಾರೆ. ಇಷ್ಟೆಲ್ಲ ರಾದ್ಧಾಂತಗಳಾದ್ರೂ, ಇಷ್ಟೆಲ್ಲ ಗಲಾಟೆಗಳಾದ್ರೂ, ಈ ಗಲಾಟೆಯಲ್ಲಿ ಒಬ್ಬ ವ್ಯಕ್ತಿಯ ಹತ್ಯೆ ಆದ್ರೂ ಕೂಡ ಭರತ್ ರೆಡ್ಡಿ ವಿರುದ್ಧವಾಗಿ ಯಾಕೆ ನೀವು ಕ್ರಮವನ್ನ ಕೈಗೊಂಡಿಲ್ಲ ಅಂತ ಹೇಳಿ ಸರ್ಕಾರಕ್ಕೆ ಸಚಿವೆ ಶೋಭಾ ಕರಂದ್ಲಾಜೆ ಚಾಟಿಯನ್ನ ಬೀಸಿದ್ದಾರೆ. ಬಳ್ಳಾರಿ ಗಲಭೆಯಲ್ಲಿ ಸರ್ಕಾರ ಶಾಸಕರನ್ನ ರಕ್ಷಣೆ ಮಾಡ್ತಾ ಇದೆ. ಕೂಡಲೇ ಶಾಸಕ ಭರತ್ ರೆಡ್ಡಿಯನ್ನ ಬಂಧಿಸಬೇಕು. ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಜೋಶಿ ಕೂಡ ಒತ್ತಾಯವನ್ನ ಮಾಡಿದ್ದಾರೆ. ಒಂದ್ ಕಡೆ ಶೋಭಾ ಕರಂದ್ಲಾಜೆ ಅವರು ಕೂಡ ಒತ್ತಾಯವನ್ನ ಮಾಡಿದ್ದಾರೆ, ಮತ್ತೊಂದ್ ಕಡೆ ಪ್ರಹ್ಲಾದ್ ಜೋಶಿ ಅವರು ಕೂಡ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಸರ್ಕಾರ ಗೂಂಡಾಗಳನ್ನ ರಕ್ಷಣೆ ಮಾಡ್ತಾ ಇದೆ, ಜೊತೆಗೆ ತಮ್ಮ ಶಾಸಕರನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ ಅಂತ ಹೇಳಿ ಬಿಜೆಪಿ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಭರತ್ ರೆಡ್ಡಿ ಅವರು ಇಷ್ಟೊಂದು ದರ್ಪ ತೋರಿಸಿ, ಇಷ್ಟೊಂದು ಅಹಂಕಾರ ತೋರಿಸಿ, ನಾನು ರಕ್ತ ಕುಡಿತೀನಿ, ರಕ್ತಪಾತ ಮಾಡ್ತೀನಿ, ಬೆಂಕಿ ಹಚ್ತೀನಿ ಈ ಮಾತು ಹೇಳಿದ್ರು ಕೂಡ ಇವತ್ತಿನ ತನಕ ಭರತ್ ರೆಡ್ಡಿ ಅವರ ಮೇಲೆ ಆಕ್ಷನ್ ಆಗಿಲ್ಲ. ಈ ರಾಜ್ಯ ಸರ್ಕಾರ ಕ್ರಮ ತಗೊಂಡಿಲ್ಲ. ಯಾಕೆ? ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಾರೆ, ನಾನು ಭರತ್ ರೆಡ್ಡಿ ಅವರನ್ನ ಭೇಟಿ ಮಾಡಲ್ಲ, ಅವರ ಮೇಲೆ FIR ಆಗಿದೆ. ಭರತ್ ರೆಡ್ಡಿ ಅವರ ಮೇಲೆ FIR ಆಯ್ತು. ಮುಖ್ಯಮಂತ್ರಿಗಳೇ ನಿನ್ನೆ ಅವರ ಜೊತೆ ಕೂತ್ಕೊಂಡು ಫೋಟೋ ತೆಗಿಸ್ಕೊಂತೀರಿ, ಮಾತಾಡ್ತೀರಿ. ಯಾರ ವಿರುದ್ಧ ಷಡ್ಯಂತ್ರ ಮಾಡಿದ್ರಿ? ನಿನ್ನೆ ಭರತ್ ರೆಡ್ಡಿ ಅವರ ಜೊತೆ ಕೂತ್ಕೊಂಡು ಉಸ್ತುವಾರಿ ಸಚಿವರು ಮತ್ತು ನೀವು ಯಾರ ವಿರುದ್ಧ ಷಡ್ಯಂತ್ರ ಮಾಡಿದ್ರಿ? ಈ ಫೋಟೋದ ಅರ್ಥ ಏನು? ಯಾರು ರಕ್ತದ ಹೊಲೆ ಹರಿಸ್ತೀನಿ ಅಂತ ಹೇಳ್ತಾನೆ, ಯಾರು ಬೆಂಕಿ ಹಚ್ತೀನಿ ಅಂತ ಹೇಳ್ತಾರೆ, ಯಾರ ಕಾರಣಕ್ಕಾಗಿ ಒಬ್ಬ ನಿರಪರಾಧಿ ವ್ಯಕ್ತಿ ಸಾಯ್ತಾನೆ, ಒಬ್ಬ SP ಸಸ್ಪೆಂಡ್ ಆಗಿ ಸುಸೈಡ್ ಮಾಡ್ಕೊಳಕ್ ಹೋಗ್ತಾನೆ, ಅಂತ ವ್ಯಕ್ತಿಯ ಜೊತೆ ನಿಮ್ಮ ಸಂಬಂಧ, ನೀವು ಅವರ ರಕ್ಷಣೆ ಮಾಡ್ತಾ ಇರುವಂತ ರೀತಿ ಇದು ನಿಮ್ಮ ಸರ್ಕಾರ. ಕಾಂಗ್ರೆಸ್ ಪಾರ್ಟಿ ತನ್ನ ಶಾಸಕರನ್ನ ಬಚಾವ್ ಮಾಡಲಿಕ್ಕೆ ಅಲ್ಲಿ ಪೊಲೀಸ್ ವ್ಯವಸ್ಥೆಯನ್ನು ದುರುಪಯೋಗ ಮಾಡ್ಕೊಳ್ತಾ ಇದೆ.
ಕಾರಣಿಷ್ಠ ಅಲ್ಲಿ ಗುಂಡು ಹಾಕಿದವರು ಏನಿದ್ದಾರೆ, ಫೈರ್ ಮಾಡಿದವರು, ಅವರು ಕಾಂಗ್ರೆಸ್ಸಿನ ಕಾರ್ಯಕರ್ತರ ಮಧ್ಯದಲ್ಲಿದ್ದಂಥ ತಥಾಕಥಿತ ನಕಲಿ ಗಾಂಧಿಗಳ ಅಂತ ಹೇಳಿದ್ವಲ್ಲ, ಹಂಗೆ ನಕಲಿ ಗನ್ಮನ್ಗಳು ಇದ್ದಾರೆ. ಕಾಂಗ್ರೆಸ್ ಪಾರ್ಟಿ ಅಂದ್ರೆ ನಕಲಿಗಳಿವೆಲ್ಲ ಪ್ರೂವ್ ಆಗಿದೆ, ತಗೊಂಡಾರ. ಅವು ಯಾರು ಕಾಂಗ್ರೆಸ್ ಕಾರ್ಯಕರ್ತ? MLA ಯಾಕೆ ಅರೆಸ್ಟ್ ಮಾಡಿಲ್ಲ? ಜನನ ಕಳಿಸ್ತಾವ MLA ಅಂತ ತಿಳ್ಕೊಂಡು ಎಲ್ಲ ಕಡೆ ಬಂದದು. ಜನಾರ್ದನ್ ರೆಡ್ಡಿ ತಪ್ಪು ಮಾಡ್ಯಾನ, ಪೊಲೀಸ್ ಇದ್ರಿಲ್ಲ, ಕಳಿಸ್ಬೇಕಾಗಿತ್ತು ಪೊಲೀಸರನ್ನ. ಇಂತಲ್ಲಿ ಹಾಕ್ರಿ, ಇಂತಲ್ಲಿ ಬೇಡ. ಜನಾರ್ದನ್ ರೆಡ್ಡಿ ಹೇಳೋದೇನೋ, ನಾನಂತೂ ಗಂಗಾವತಿ ಒಳಗಿದ್ದೆ, ಇಟ್ ಈಸ್ ಜನಾರ್ದನ್ ರೆಡ್ಡಿ ಸ್ಟೇಟ್ಮೆಂಟ್. ನಾ ಜನಾರ್ದನ್ ರೆಡ್ಡಿಗೂ ಮಾತಾಡಿದೆ, ಯಾಕಪ್ಪ ಹಿಂಗೆ ಮಾಡಿದೆ ಅಂತ. ಇಲ್ಲ, ನಾನು ಗಂಗಾವತಿ ಒಳಗಿದ್ದೆ, ನಾನು ಬೆಳಿಗ್ಗೆ ಹೋಗೋ ಮುಂದೆ ನಮ್ಮ ಗೇಟಿಗೆ ಹಾಕ್ತಾಯಿದ್ರು, ನಾನು ಕಾರ್ ಒಳಗೆ ಹೋಗ್ಲಿಕ್ಕೆ ತೊಂದರೆ ಆಗುವಂಗ ನಾನು ಪಕ್ಕಕ್ಕೆ ಹಾಕ್ರಿ ಅಂತ ಹೇಳಿ ಹೋಗಿದ್ದೆ. ನಮ್ಮ ಸ್ಟಾಫು ಅದನ್ನೇ ಹೇಳಿದ್ದಾರೆ. ಅಲ್ಲಿಗೆ ಗದ್ದಲ ಶುರು ಮಾಡಿದರು, ಇದೆಲ್ಲ ಹೇಳಿದ್ದಾರೆ. ರಿಪಬ್ಲಿಕ್ ಆಫ್ ಕಾಂಗ್ರೆಸ್ ಹೇಗದ, ಅಥವಾ ಏನು ರಿಪಬ್ಲಿಕ್ ಆಫ್ ಏನೋ ಯಾರೋ ಅಲ್ಲಿ MLA ಇದಲ್ಲ, ಹಾಂ ಅವನ್ನ ನಾರಾ ಭರತ್ ರೆಡ್ಡಿ ಇದೆ. ಯಾರೇ ತಪ್ಪು ಮಾಡಿ, ಪವನ್ ನೆಜ್ಜೂರು ಅವರು ಮಾಡಿದ ತಪ್ಪೇನು? ಚಾರ್ಜ್ ತೆಗೆದುಕೊಂಡ ಕೂಡಲೇ ಗಲಾಟೆ ಆಗಿದೆ. ಪ್ರಾಮಾಣಿಕ ಅಧಿಕಾರಿ ವಿರುದ್ಧ ಕ್ರಮ ಎಷ್ಟು ಸರಿ ಅಂತ ಹೇಳಿ ಈಗ ಪ್ರಶ್ನೆಯನ್ನ ಮಾಡಲಾಗ್ತಾ ಇದೆ. ಯಾಕಂದ್ರೆ ಈ ಬಳ್ಳಾರಿ ಗಲಾಟೆಯಲ್ಲಿ ಇಬ್ಬರು ಬಲಿಯಾಗಿರುವಂತದ್ದು. ಒಂದು ಫೈರಿಂಗ್ ನಿಂದ ಹತ್ಯೆಯಾಗಿರುವಂತಹ ರಾಜಶೇಖರ್, ಮತ್ತೊಂದು ಕಡೆ SP ಆಗಿ ಆಗ ತಾನೇ ಅಧಿಕಾರವನ್ನ ಸ್ವೀಕರಿಸಿದ್ದಂತಹ ಪವನ್ ನೆಜ್ಜೂರ್ ಅವರು ಇನ್ನೂ ಕೂಡ ಅಧಿಕಾರವನ್ನ ಸ್ವೀಕರಿಸಿರಲಿಲ್ಲ, ಕ್ರಮ ತೆಗೆದುಕೊಳ್ಳಿಲ್ಲ ಅಂತ ಹೇಳಿ ಅವರನ್ನ ಈಗ ಅಮಾನತು ಮಾಡಲಾಗಿದೆ. ಪ್ರಾಮಾಣಿಕ ಅಧಿಕಾರಿ ವಿರುದ್ಧ ಕ್ರಮ ತಗೊಂಡಿರೋದು ಎಷ್ಟು ಸರಿ ಅಂತ ಹೇಳಿ ಬಿಜೆಪಿ ಪ್ರಶ್ನೆ ಮಾಡ್ತಾ ಇದೆ. ಪವನ್ ನೆಜ್ಜೂರು ಯಾಕೆ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ? ಮಾಹಿತಿ ಪ್ರಕಾರ ಪವನ್ ನೆಜ್ಜೂರು ಡೆತ್ ನೋಟ್ ಬರೆದಿದ್ದಾರೆ. ಪವನ್ ತಂದೆ ಮೇಲೆ ಒತ್ತಡ ತಂದು ಪೋಸ್ಟ್ ಹಾಕ್ಸಿದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡಲಾಗ್ತಾ ಇದೆ. ನೆಜ್ಜೂರು ಮಾಡಿದ ತಪ್ಪೇನು? ಬಳ್ಳಾರಿ SP 1ನೇ ತಾರೀಕು ಅವರ ಅಪಾಯಿಂಟ್ಮೆಂಟು ಅಲ್ಲಿಗೆ ಆಗುತ್ತೆ, ಅವರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಹೊಸದಾಗಿ ಅವರು ಸುಮಾರು ಮಧ್ಯಾಹ್ನ ಮೇಲೆ ಚಾರ್ಜ್ ತಗೊಂತಾರೆ 3-4 ಗಂಟೆಗೆ. ಚಾರ್ಜ್ ತಗೊಂಡು ಸ್ಟೇಷನನ್ನು ಪರಿಚಯ ಮಾಡೋದ್ರ ಒಳಗೆ ಬಳ್ಳಾರಿಯಲ್ಲಿ ಗಲಭೆ ನಡೆಯುತ್ತೆ. ಪವನ್ ನೆಜ್ಜೂರು ಯಾವ ಹೊಸದಾಗಿ SP ಬಳ್ಳಾರಿಗೆ ಹೋದ್ರು, ಹೊಸದಾಗಿ ಚಾರ್ಜ್ ತಗೊಂಡ್ರು, ಮಾಧ್ಯಮದವರು ತೋರಿಸಿದ ಮೇಲೆ, ನಾವು ಮಾತಾಡೋಕ್ಕೆ ಶುರು ಮಾಡಿದ ಮೇಲೆ ಅವರ ತಂದೆಯನ್ನು ತಂದು ಎದುರು ನಿಲ್ಲಿಸಿದ್ರಿ. ತಂದೆಗೆ ಒತ್ತಡ ತಂದು ಯಲ್ಲಾಪುರದಲ್ಲಿ ಹಿಂದೂ ಮಹಿಳೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮರಣೋತ್ತರ ಪರೀಕ್ಷೆ ನಂತರ ಶವವನ್ನ ಹಸ್ತಾಂತರ ಮಾಡಲಾಗಿದೆ. ಹುಬ್ಬಳ್ಳಿಯ ಪ್ರಮುಖ ರಸ್ತೆಗಳಲ್ಲಿ ಶವದ ಮೆರವಣಿಗೆಯನ್ನ ಮಾಡೋದಕ್ಕೂ ಕೂಡ ಸಿದ್ಧತೆ ಆಗಿದೆ. ಆ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೀಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಪೊಲೀಸರು ಬಿಗಿ ಭದ್ರತೆಯನ್ನ ಕೈಗೊಂಡಿದ್ದಾರೆ. ಹುಬ್ಬಳ್ಳಿಯ ಪ್ರಮುಖ ರಸ್ತೆಗಳಲ್ಲಿ ಶವದ ಮೆರವಣಿಗೆಯನ್ನ ಮಾಡಲಾಗಿದೆ. ಮತ್ತೊಂದು ಕಡೆ ಹುಬ್ಬಳ್ಳಿ ಇಂಡಿ ಪಂಪ್ ವೃತ್ತದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ರಸ್ತೆ ತಡೆದು ನೂರಾರು ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಲ್ಲಾಪುರದ ಮನೆಗೆ ಮೃತದೇಹವನ್ನ ತಂದಿದ್ದಾರೆ ಸಂಬಂಧಿಕರು. ಮೃತದೇಹಕ್ಕೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದ್ದಾರೆ. ಶಾಸಕ ಶಿವರಾಮ್ ಹೆಬ್ಬಾರ್ ಬಳಿಕ ಕುಟುಂಬದವರಿಗೆ 5 ಲಕ್ಷದ ಪರಿಹಾರವನ್ನ ನೀಡಿದ್ದಾರೆ, ಚೆಕ್ ಅನ್ನು ವಿತರಣೆ ಮಾಡಿದ್ದಾರೆ. ಮುಗಿಲು ಮುಟ್ಟಿದೆ ಈಗ ಕುಟುಂಬಸ್ಥರ ಆಕ್ರಂದನ. ಕುಟುಂಬಸ್ಥರಿಗೆ ಶಾಸಕ ಶಿವರಾಮ್ ಹೆಬ್ಬಾರ್ ಸಂತೈಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಮ್ ಅಸುಂಡಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವರಾಮ್ ಅಸುಂಡಿ, ಮರಣೋತ್ತರ ಪರೀಕ್ಷೆಯ ಬಳಿಕ ಈಗ ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಿದ್ದಾಗಿದೆ. ಪ್ರಮುಖ ರಸ್ತೆಗಳಲ್ಲೂ ಕೂಡ ಈಗ ಮೆರವಣಿಗೆಯನ್ನು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಿದ್ಧತೆ ಆಗ್ತಾ ಇದೆ. ಸೊ ಪೊಲೀಸರು ಯಾವ ರೀತಿಯಾಗಿ ಕ್ರಮ ವಹಿಸಿದ್ದಾರೆ, ಜೊತೆಗೆ ಈಗ ಶಿವರಾಮ್ ಹೆಬ್ಬಾರ್ ಅವರು ಅಲ್ಲಿ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ, ಕುಟುಂಬಸ್ಥರ ಒಂದು ಪರಿಸ್ಥಿತಿ ಯಾವ ರೀತಿ ಇದೆ? ಚೈತ್ರ, ಇದು ಕುಟುಂಬಸ್ಥರ ಒಂದು ರೋದನ ಮುಗಿಲಿ ಮುಟ್ಟಿದೆ ಅಂತ ಹೇಳ್ಬೋದು. ಯಾಕೆಂದರೆ ಏನು ಈಕೇನು ರಂಜಿತಾಳನ್ನು ಕರ್ಕೊಂಡಂತಹ ಕುಟುಂಬಸ್ಥರು ನಿನ್ನೆಯಿಂದಲೂ ಸಹ ಕಣ್ಣೀರಾಗ್ತಾ ಇದ್ದಾರೆ. ಮತ್ತು ಅದರಲ್ಲಿ ಏನಂದರೆ ಏನು
ಆಕೆನ ಕೊಲೆ ಮಾಡಿದ ರೀತಿ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಬರೀ ಅವ್ರ ಕುಟುಂಬಸ್ಥರೊಂದೇ ಅಲ್ಲ, ಹಿಂದೂಪರ ಸಂಘಟನೆ ಮುಖಂಡರಿರ್ಬೋದು, ದಲಿತ ಸಂಘಟನೆ ಮುಖಂಡರು ಸಹ ಈ ಒಂದು ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಮತ್ತು ಇದು ಈ ರೀತಿಯ ಒಂದು ಘಟನೆ ಆಗಬಾರ್ದಾಯಿತು ಅಂತೇಳಿ ಏನು ಹೆಬ್ಬಾರವರು, ಶಿವರಾಮ್ ಹೆಬ್ಬಾರವರು ಸಹ ಹೇಳಿದ್ದಾರೆ. ಮತ್ತು ಈಗೇನು ಕುಟುಂಬಸ್ಥರಿಗೆ ಒಂದೇನು 5 ಲಕ್ಷ ರೂಪಾಯಿ ಚೆಕ್ಕನ್ನು ಸಹ ವಿತರಣೆ ಮಾಡೋದ್ರ ಜೊತೆಗೆ ಕುಟುಂಬಸ್ಥರು ನಿಮ್ಮ ಜೊತೆ ನಾವಿದ್ದೀವಿ ಅನ್ನೋ ಒಂದು ಧೈರ್ಯವನ್ನು ತುಂಬಿದ್ದಾರೆ. ಇಲ್ಲೇನೋ ಒಂದು ಏನು ಈಗ ಒಂದು ಮೆರವಣಿಗೆ ಮೂಲಕ ಕೊಂಡೊಯ್ದು ಒಂದು ಅಂತ್ಯಕ್ರಿಯೆ ನೆರವೇರಿಸುವಂಥ ಎಲ್ಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಹಿಂದೂಪರ ಸಂಘಟನೆಗಳು ಏನೋ ಈ ಒಂದು ಘಟನೆ ಖಂಡಿಸಿ ಬಂದ್ ಕರೆ ಕೊಟ್ಟಿದ್ದು, ಜೊತೆಗೆ ಏನಂದರೆ ಏನು ಆಕ್ರೋಶ ಹೊರ ಹಾಕಿದ್ವು. ಹಾಗಾಗಿ ಈಗೇನು ಅವನು ರಫೀಕ್ ಅನ್ನೋನು ಆತ್ಮಹತ್ಯೆ ಮಾಡ್ಕೊಂಡವ್ರ ಹಿನ್ನೆಲೆಯಲ್ಲಿ ಒಂದಷ್ಟು ಆಕ್ರೋಶ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಆದರೂ ಸಹ ಮುನ್ನೆಚ್ಚರಿಕಾ ಕ್ರಮವಾಗಿ ಎಲ್ಲ ರಸ್ತೆಗಳಲ್ಲಿ ಏನು ಪೊಲೀಸ್ ಬಂದೋಬಸ್ತ್ ನಿಯೋಜನೆ ಮಾಡಲಾಗಿದೆ. ಅಂದರೆ ಏನು ಶವನ ಏನು ಮೆರವಣಿಗೆ ಮಾಡಲಾಗುತ್ತೆ ಆ ಒಂದು ರಸ್ತೆಯಲ್ಲಿ ಎಲ್ಲ ರಸ್ತೆಗಳಲ್ಲೂ ಸಹ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಮತ್ತು ಅಂತ್ಯಕ್ರಿಯೆ ನೆರವೇರುವವರೆಗೂ ಸಹ ಏನೆಲ್ಲ ಮುನ್ನೆಚ್ಚರಿಕೆ ವಹಿಸಬೇಕು ಅವೆಲ್ಲವನ್ನೂ ಸಹ ಮುನ್ನೆಚ್ಚರಿಕೆಯನ್ನು ವಹಿಸಲಾಗಿದೆ. ಒಟ್ಟಾರೆ ಏನು ಈಗೇನು ಸ್ವಲ್ಪ ಹೊತ್ತಿನ ಏನು ಕೆಲವೇ ಹೊತ್ತಿನಲ್ಲಿ ಒಂದು ರಂಜಿತಾಳ ಒಂದು ಅಂತ್ಯಕ್ರಿಯೆ ಮೆರವಣಿಗೆ ನಡೆಯುತ್ತೆ. ನಂತರ ರುದ್ರಭೂಮಿಯಲ್ಲಿ ಒಂದು ಅಂತ್ಯ ಸಂಸ್ಕಾರ ಮಾಡಲಾಗುತ್ತೆ. ಆ ನಿಟ್ಟಿನಲ್ಲಿ ಎಲ್ಲ ರೀತಿಯ ಒಂದು ಮುನ್ನೆಚ್ಚರಿಕಾ ಕ್ರಮಗಳನ್ನು ಪೊಲೀಸ್ ಇಲಾಖೆ ಕೈಗೊಂಡಿದೆ. ಚೈತ್ರ. ಓಕೆ, ಥ್ಯಾಂಕ್ ಯು ಶಿವರಾಮಸುಂಡಿ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಕಾರು ಮತ್ತು ಚಿಗರಿ ಬಸ್ ಮಧ್ಯೆ ಭೀಕರ ಅಪಘಾತ ಸಂಭವಿಸಿದೆ. ಅಪಘಾತದ ಭಯಾನಕ ದೃಶ್ಯ ಡ್ಯಾಶ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಹುಬ್ಬಳ್ಳಿಯ ಉಣಕಲ್ನ BRTS ಪಥದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಕಾರು ಮತ್ತೆ ಚಿಗರಿ ಬಸ್ ಮಧ್ಯೆ ಈಗ ಭೀಕರ ಅಪಘಾತ ಆಗಿದೆ. ಆ ಅಪಘಾತದ ದೃಶ್ಯ ಡ್ಯಾಶ್ ಕ್ಯಾಮೆರಾದಲ್ಲಿ ಕೂಡ ಕ್ಯಾಪ್ಚರ್ ಆಗಿದೆ. ಹುಬ್ಬಳ್ಳಿಯ ಉಣಕಲ್ನ BRTS ಪಥದಲ್ಲಿ ಘಟನೆ ನಡೆದಿರೋದು. ಕಾರು ಮತ್ತು ಚಿಗರಿ ಬಸ್ ಮಧ್ಯೆ ಇವತ್ತು ಮುಂಜಾನೆ ಭೀಕರ ಅಪಘಾತ ಸಂಭವಿಸಿದೆ. ಅಪಘಾತ ಆಗುವಂತಹ ದೃಶ್ಯ ಹಿಂದೆ ಬರ್ತಾ ಇದ್ದಂತಹ ಮತ್ತೊಂದು ಕಾರಿನ ಡ್ಯಾಶ್ ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಆಗಿದೆ. ಧಾರವಾಡ ಕಡೆಯಿಂದ ಹುಬ್ಬಳ್ಳಿ ಕಡೆಗೆ ಹೊರಟಿದ್ದಂತಹ ಕಾರದು ಎದುರಿಗೆ ಬರ್ತಾ ಇದ್ದ ಚಿಗರಿಗೆ ಗುದ್ದಿದ ಕಾರ್ನಲ್ಲಿದ್ದಂತಹ ಗಿರೀಶ್ ಬಣವಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಹುಬ್ಬಳ್ಳಿಯ ಉಣಕಲ್ನ BRTS ಪಥದಲ್ಲಿ ನಡೆದಿರುವಂತಹ ಘೋರ ಘಟನೆ ಇದು. ಕಾರು ಮತ್ತು ಚಿಗರಿ ಬಸ್ ಮಧ್ಯೆ ಭೀಕರ ಅಪಘಾತ ಸಂಭವಿಸಿದೆ. ಅದು ಹಿಂದೆ ಬರ್ತಾ ಇದ್ದಂತಹ ಕಾರಿನ ಡ್ಯಾಶ್ ಕ್ಯಾಮ್ ಅಲ್ಲಿ ಅದು ಕ್ಯಾಪ್ಚರ್ ಆಗಿರುವಂಥದ್ದು. ಏಕಾಏಕಿ ಕಾರು ಚಾಲಕ ಚಿಗರಿ ಬಸ್ಗೆ ಡಿಕ್ಕಿಯನ್ನು ಹೊಡೆದಿದ್ದಾನೆ. ಅಂದರೆ ಈ ಹುಬ್ಬಳ್ಳಿ ಧಾರವಾಡ ಬೆಳಗಾಂ ಸೈಡಲ್ಲಿ ಈ ಚಿಗರಿ ಬಸ್ ಅಂತ ಹೇಳಿದ್ರೆ ಅದಕ್ಕೆ ಆದಂತಹ ಪ್ರತ್ಯೇಕವಾದಂತಹ ಪಥ ಇರುತ್ತೆ. ಅಲ್ಲಿ ಬಸ್ ಚಿಗರಿ ಬಸ್ ಓಡಾಡುತ್ತೆ ಬಿಟ್ಟರೆ ಬೇರೆ ಯಾವ ವಾಹನಗಳು ಕೂಡ ಅಲ್ಲಿ ಓಡಾಡೋದಿಲ್ಲ. ಹಾಗಾಗಿ ಆ ಕಡೆಯಿಂದ ಎದುರಿನಿಂದ ಚಿಗರಿ ಬಸ್ ಬರ್ತಾ ಇದ್ರೆ ಈ ಕಡೆಯಿಂದ ಕಾರು ಏಕಾಏಕಿ ಹೋಗಿ ಚಿಗರಿ ಬಸ್ಗೆ ಡಿಕ್ಕಿಯನ್ನು ಹೊಡೆದಿದೆ. ಮುಂಜಾನೆ ನಡೆದಿರುವಂತಹ ಭೀಕರ ಅಪಘಾತ ಇದು. ಅಪಘಾತದ ದೃಶ್ಯ ಹಿಂದೆ ಬರ್ತಾ ಇದ್ದಂತಹ ಕಾರಿನ ಡ್ಯಾಶ್ ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಆಗಿದೆ. ಆ ಕಾರಿನಲ್ಲಿ ಇದ್ದಂತಹ ಗಿರೀಶ್ ಬಣವಿ ಅನ್ನುವಂತಹ ವ್ಯಕ್ತಿ ಅಪಘಾತದಲ್ಲಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ.